ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥೆಪಡಬೇಡ, ಸತ್ಯ ಅರಿವಾಯಿತು ಎಂದು ಸಂತಸ ಪಡು. ಮೋಸ ಮಾಡಿದವರು ಮೋಸಕ್ಕೆ ಬಲಿಯಾಗುವರು. ಏಕಾಂತದಲ್ಲಿ ಕುಳಿತು ಒಮ್ಮೆ ಯೋಚಿಸಿ ನೋಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೆ ಅಂತ. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ. ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಆಕಸ್ಮಿಕವಲ್ಲ, ಅದು ಭಗವಂತನ ಇಚ್ಛೆ. ನೀನು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೂ ಅದರ ಆಯುಷ್ಯ ನೀನು ಒಂದು ತಪ್ಪು ಮಾಡುವವರೆಗೆ ಮಾತ್ರ ಇರುತ್ತೆ. ಸಮಾಜಕ್ಕೆ ಹೆದರಿ ನಿಮ್ಮ ನಿರ್ಧಾರಗಳನ್ನು ಎಂದಿಗೂ ಬದಲಾಯಿಸಬೇಡಿ. ಸಮಾಜವು ನಿಮಗೆ ಸಲಹೆ ನೀಡುತ್ತದೆ, ಆಹಾರವನ್ನಲ್ಲ. ಆಗುವ ದುಃಖವು ಸ್ವಂತವಲ್ಲ, ಬರುವ ಸಂತೋಷವು ಶಾಶ್ವತವಲ್ಲ. ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು ಅಹಿಂಸೆ. ಇಲ್ಲಿ ಅಹಿಂಸೆ ಎಂದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮನಸ್ಸು ಮತ್ತು ಮಾತಿನಲ್ಲೂ ನಾವು ಅಹಿಂಸೆಯನ್ನು ಸಾಧಿಸಬೇಕು. ಎಲೆ ಮಾನವನೇ, ಇಲ್ಲಿ ನೀನು ನಿಮಿತ್ತ ಮಾತ್ರವೇ. ನೀನು ಇದ್ದರೂ ಇಲ್ಲದಿದ್ದರೂ ಲೋಕದಲ್ಲಿ ಎಲ್ಲ ಕೆಲಸಗಳು ಅದರ ಪಾಡಿಗೆ ನಡೆಯುತ್ತಲೇ ಇರುತ್ತವೆ. ಕೆಟ್ಟವನಾಗಿದ್ರೆ ಕರ್ಮ ಬಿಡೋಲ್ಲ, ಒಳ್ಳೆಯವರಾಗಿದ್ರೆ ಸಮಾಜ ಬಿಡೋಲ್ಲ. ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ, ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತೆ. ಒಳ್ಳೆಯ ಉದ್ದೇಶದ ಹಾದಿಯಲ್ಲಿ ಪರಮಾತ್ಮನೇ ನಿನ್ನ ಪರಮ ಮಿತ್ರ. ನೀನು ಕೊಡುವಷ್ಟು ಬೆಳೆಯದಿದ್ರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಪರಮಾತ್ಮನು ಸಾಕೆನ್ನುವಷ್ಟು ನೀಡುತ್ತಾನೆ. ನಂಬಿಕೆ ಅನ್ನೋ ಪದ ತುಂಬಾನೇ ಪವಿತ್ರವಾದದ್ದು. ಅದನ್ನು ಗೌರವದಿಂದ ಉಳಿಸಿಕೊಳ್ಳಿ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳಬೇಡಿ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತೆ. ನಿಜವಾದ ಸಂಬಂಧ ಒಳ್ಳೆಯ ಪುಸ್ತಕವಿದ್ದಂತೆ, ಅದು ಎಷ್ಟೇ ಹಳೆಯದಾದರೂ ಅದರಲ್ಲಿ ಬರೆದಿರುವ ಪದಗಳು ಎಂದಿಗೂ ಬದಲಾಗೋದಿಲ್ಲ. ಬೇರೆಯವರ ಕಷ್ಟ ನೋಡಿ ನಿಮಗೂ ನೋವಾದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂದು. ಜ್ಞಾನದಿಂದ ಮದ ಬಂದರೆ ಅದು ವಿಷಕ್ಕೆ ಸಮಾನ, ಜ್ಞಾನದಿಂದ ಮಮಕಾರ ಬಂದರೆ ಅದು ಅಮೃತಕ್ಕೆ ಸಮಾನ. ತಾಳ್ಮೆಯ ನಗುವಿನ ಹಿಂದೆ ಕಾಣದಷ್ಟು ಕೋಪವಿರುತ್ತೆ. ದುಃಖವು ತನ್ನದೇ ಜಾಲ ಹೊಂದಿದೆ. ಮನುಷ್ಯ ದುಃಖದಲ್ಲಿದ್ದಾಗ ಎಂದಿಗೂ ಒಳ್ಳೆಯ ವಿಚಾರಗಳು ಬರುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ನೋವಾಗುವ ವಿಚಾರಗಳೇ ಬರುತ್ತೆ. ದೇವರು ನಿನಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನು ಮಾಡಬೇಡ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಹಾಗೂ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಆತ್ಮವೇ ದಣಿದಿದ್ದರೆ ನಿದ್ರೆಯಿಂದ ದೇಹಕ್ಕೆ ಯಾವ ಪ್ರಯೋಜನವಿಲ್ಲ. ಇಂದು ನಕ್ಕು ಸುಮ್ಮನಾಗುವ ವ್ಯಕ್ತಿ ಮೊದಲು ಅರ್ಥ ಮಾಡಿಕೊಂಡವನಾಗಿರುತ್ತಾನೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕಾಗಲ್ಲ. ಅವರವರ ಯೋಚನೆಯೇ ಉದ್ಧಾರಕ್ಕೆ ಮತ್ತು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತೆ. ಜಗತ್ತು ಏನು ಮಾಡುತ್ತಿದೆ ಅನ್ನೋದನ್ನು ನೋಡಬೇಡ, ಜಗತ್ತು ನಿನ್ನನ್ನು ನೋಡುವಂತೆ ಏನು ಮಾಡಬೇಕು ಅದನ್ನು ಯೋಚಿಸು. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಪಾಡುತ್ತಾನೆ. ಧರ್ಮ ಕಳೆದು ಹೋದ ಜಾಗದಲ್ಲಿ ಶಾಂತಿ ನಿಷ್ಪ್ರಯೋಜಕ, ಯುದ್ಧ ಆಗಲೇಬೇಕು. ನೀನು ಸಾಯುವಾಗ ಯಾರೂ ಅಳದಿದ್ರೂ ಕೂಡ ನೀನು ಬದುಕಿದ್ದ ರೀತಿಯನ್ನು ನೆನೆದು ನೀನು ಅಳದಿದ್ರೆ ಸಾಕು, ಅದೇ ನಿನಗೆ ಮೋಕ್ಷ. ಜವಾಬ್ದಾರಿ ಇಲ್ಲದವರು ಬೆಳಗ್ಗೆ ಏಳಲು 1000 ಬಾರಿ ಯೋಚಿಸುತ್ತಾರೆ. ಜವಾಬ್ದಾರಿ ಇದ್ದವರು ನಿದ್ದೆಯಲ್ಲೂ ಎದ್ದಿರುತ್ತಾರೆ. ಜೀವನ ಇರುವುದೇ 2 ದಿನ, ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಪ್ರಾರ್ಥಿಸುವುದರಿಂದ ಸಮಯ ಸಂದರ್ಭ ಬದಲಾಗದೇ ಇರಬಹುದು, ಆದರೆ ಪ್ರಾರ್ಥಿಸುವವರ ಮನಸ್ಸು ಖಂಡಿತ ಬದಲಾಗುತ್ತೆ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದುಕೊಡುತ್ತೆ. ಯಾಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು, ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಬೇವು ಬಿತ್ತಿ ಮಾವು ಬೆಳೆಯಲಾಗದು ಎಂದಾಗ ಕೆಡುಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾಗಿದೆ. ನಾವು ಮತ್ತೊಬ್ಬರ ಭಾಗ್ಯವನ್ನು ಬದಲಾಯಿಸಲು ಆಗದಿರಬಹುದು, ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ನೀಡಬಹುದು. ಭಗವಂತ ಹೇಳುವುದು ಅದನ್ನೇ. ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ.
ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ಮೇಲೇರಲು ಪ್ರಯತ್ನಿಸಿ. ನೀವು ಇತರರ ದೃಷ್ಟಿಯಲ್ಲಿ ಸ್ವಯಂ ಚಾಲಿತವಾಗಿ ಮೇಲೇರುತ್ತೀರಿ. ನೇರವಾಗಿ ನಡೆಯಿರಿ, ಭುಜಗಳನ್ನು ಹಿಂದಕ್ಕೆ ಇರಿಸಿ ಮತ್ತು ಜನರನ್ನು ಕಣ್ಣಿನಲ್ಲಿ ನೋಡುವುದನ್ನು ಕಲಿಯಿರಿ. ನೀವು ತುಂಬಾ ನಾಚಿಕೆ ಪಡುವವರಾಗಿದ್ದರೆ ಅಪರಿಚಿತರೊಂದಿಗೆ ಮಾತನಾಡಲು ಪ್ರಾರಂಭಿಸಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಮತ್ತು ಎಲ್ಲದರಲ್ಲೂ ನಗುವುದನ್ನು ನಿಲ್ಲಿಸಿ. ನೀವು ಪ್ರತಿದಿನ ಮಾಡಲು ಭಯಪಡುವ ಕೆಲಸವನ್ನು ಮಾಡಿ. ಸೇಡು ಎಂದರೆ ತಿರುಗಿ ಬೀಳುವುದು ಅಲ್ಲ, ಅವರು ತಿರುಗಿ ನೋಡುವಂತೆ ಬೆಳೆದು ನಿಲ್ಲುವುದು. ಹೊರಗಿನ ಸವಾಲುಗಳನ್ನು ಗೆಲ್ಲುವುದಕ್ಕಿಂತ ನಮ್ಮೊಳಗಿನ ನ್ಯೂನತೆಗಳನ್ನು ಗೆಲ್ಲುವುದು ಅತಿ ಕಷ್ಟದ ಸವಾಲು. ಮನುಷ್ಯನಿಗೆ ಕೆಟ್ಟ ಮತ್ತು ಕೊಳಕಾದ ಬಟ್ಟೆಗಳಿಂದ ನಾಚಿಕೆ ಆಗುತ್ತೆ ಎಂದರೆ ಕೆಟ್ಟ ಮತ್ತು ಕೊಳೆತ ವಿಚಾರಗಳಿಂದ ನಾಚಿಕೆ ಯಾಕೆ ಆಗೋದಿಲ್ಲ? ಸೌಂದರ್ಯವನ್ನು ಯಾರು ಬೇಕಾದರೂ ಗುರುತಿಸಬಹುದು, ಆದರೆ ಒಂದು ಒಳ್ಳೆಯ ಮನಸ್ಸನ್ನು ಗುರುತಿಸಲು ಒಳ್ಳೆಯ ಮನಸ್ಸಿರುವವರಿಗೆ ಮಾತ್ರ ಸಾಧ್ಯ. ಕಷ್ಟಪಡದೆ ಸಿಕ್ಕ ಫಲ ಎಂದಿಗೂ ಸುಖವನ್ನು ಕೊಡುವುದಿಲ್ಲ. ಸುಖವನ್ನು ಕಷ್ಟಪಡುವುದರಲ್ಲಿ ಹುಡುಕಿ. ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪುಗಳೆಂಬ ಬದಲಾವಣೆಗಳಿವೆ, ಆದರೆ ಆತ್ಮಕ್ಕೆ ಬಾಲ್ಯವಾಗಲಿ ಯೌವನವಾಗಲಿ ಮುಪ್ಪಾಗಲಿ ಇಲ್ಲ. ಹಾಗೂ ಆತ್ಮಕ್ಕೆ ಎಂದೂ ಮರಣವಿಲ್ಲ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು, ಆದರೆ ಅಂತಹ ಗುಣಗಳಿಗೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತೆ. ಆಳ ತಿಳಿಯದೆ ನೀರಿಗೆ ಇಳಿಯಬಾರದು. ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಯದೆ ಏನೂ ಮಾತನಾಡಬಾರದು. ಆಲೋಚನೆಗಳು ಬೇಸಾಯದಂತೆ, ಕಳೆ ಕಿತ್ತು ಹಾಕಿ ಫಲವನ್ನು ಮಾತ್ರ ಉಳಿಸಬೇಕು. ಬಡತನ ಕಣ್ಣೀರಿನಿಂದಲ್ಲ, ಬೆವರ ಹನಿಗಳಿಂದ ಕರಗುತ್ತೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಇನ್ನೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಸಮಯವನ್ನು ಎಂದಿಗೂ ದ್ವೇಷಿಸಬೇಡಿ, ಯಾಕೆಂದರೆ ಕೇವಲ ಅದು ಮಾತ್ರವೇ ಮನುಷ್ಯನ ನಿಜ ರೂಪವನ್ನು ತೋರಿಸುತ್ತೆ. ಮನುಷ್ಯ ಭೇದ ಭಾವ ಮಾಡಬಹುದು, ಆದರೆ ಸಮಯ ಯಾರಿಗೂ ಭೇದ ಭಾವ ಮಾಡಲ್ಲ. ಬೆದರಿಕೆಗೆ ಬಾಗೋದು ಸುಳ್ಳು ಮಾತ್ರ, ಸತ್ಯ ಅಚಲ ಮತ್ತು ನಿರ್ಭೀತ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತೆ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತೆ: ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗಲ್ಲ. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗುತ್ತೆ. ಕೆಲಸ ಮಾಡುತ್ತಿದ್ರೆ ಬಡತನ ಇರುವುದಿಲ್ಲ, ಮೌನವಾಗಿದ್ದರೆ ಜಗಳ ಉಂಟಾಗೋದಿಲ್ಲ. ನೀನು ಕೊಡುವಷ್ಟು ಬೆಳೆಯದಿದ್ರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಪರಮಾತ್ಮನು ಸಾಕೆನ್ನುವಷ್ಟು ನೀಡುತ್ತಾನೆ. ನಿಜವಾದ ಸಂಬಂಧ ಒಳ್ಳೆಯ ಪುಸ್ತಕವಿದ್ದಂತೆ, ಅದು ಎಷ್ಟೇ ಹಳೆಯದಾದರೂ ಅದರಲ್ಲಿ ಬರೆದಿರುವ ಪದಗಳು ಎಂದಿಗೂ ಬದಲಾಗೋದಿಲ್ಲ.